ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಪ್ರವಾಸೋದ್ಯಮಕ್ಕೆ ವೇದಿಕೆಯಾದ ಸಿಲಿಕಾನ್ ಸಿಟಿ, ಅರಮನೆ ಮೈದಾನದಲ್ಲಿ ಐಐಟಿಎಂ ಕಾರ್ಯಕ್ರಮ. ಲಡಾಖ್ನಲ್ಲಿ ಹೆಚ್ಚಿದ ಪ್ರವಾಸಿಗರ ಹೆಜ್ಜೆ, ನೀತಿ ಆಯೋಗದ ವರದಿ ಹೇಳಿರುವುದೇನು? ಆನೆಗಳು ಕೇವಲ ವಾಣಿಜ್ಯ ಆಸ್ತಿಯಲ್ಲ, ನೇಪಾಳ ಕೋರ್ಟ್ನಿಂದ ಖಡಕ್ ಆದೇಶ. ಕಾಶ್ಮೀರದಲ್ಲಿ ಪ್ರವಾಸಿಗರಿಂದಲೇ ಹೆಚ್ಚಿದ ಟೆನ್ಷನ್, ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆಗೆ ಕಡಿವಾಣ ಹಾಕಿ ಎಂದ ಸ್ಥಳೀಯರು. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ 26ನೇ ಇಂಡಿಯನ್ ಇಂಟರ್ ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಕಾರ್ಯಕ್ರಮಕ್ಕೆ ರಾಜ್ಯ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಚಾಲನೆಯನ್ನ ನೀಡಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೇಶ ವಿದೇಶಗಳಿಂದ ಟೂರ್ ಆಪರೇಟರ್ಸ್, ಟ್ರಾವೆಲ್ ಪಾರ್ಟ್ನರ್ಸ್ ಮತ್ತು ಆತಿಥ್ಯ ಲೋಕದ ಗಣ್ಯರು ಭಾಗವಹಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಜಾರ್ಜ್, ಪ್ರವಾಸಿಗರು ತಮ್ಮ ನೆಚ್ಚಿನ ಪ್ರವಾಸಿ ತಾಣಗಳನ್ನು ಸುಲಭವಾಗಿ ತಲುಪಲು ಸಾಧ್ಯವಾದಾಗ ಮಾತ್ರ ಅಲ್ಲಿಗೆ ಭೇಟಿ ನೀಡುತ್ತಾರೆ. ಸಾರಿಗೆ ಸಂಪರ್ಕ ಮತ್ತು ಮೂಲಸೌಕರ್ಯ ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆಗಳು. ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ನಮ್ಮ ಸರ್ಕಾರ ಮೇಲ್ದರ್ಜೆಗೇರಿಸುತ್ತಿದೆ. ರಾಜ್ಯಾದ್ಯಂತ ವಿಮಾನ ನಿಲ್ದಾಣ ಮೂಲಸೌಕರ್ಯ ಅಭಿವೃದ್ಧಿಪಡಿಸುತ್ತಿದ್ದೇವೆ. ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸದಾ ಬದ್ಧ ಎಂದು ತಿಳಿಸಿದ್ದಾರೆ. ಲಡಾಖ್ ಪ್ರವಾಸೋದ್ಯಮದ ಕುರಿತು ನೀತಿ ಆಯೋಗ ವರದಿಯೊಂದನ್ನು ನೀಡಿದೆ. 2026ರ ಪ್ರಾರಂಭದ 6 ತಿಂಗಳಲ್ಲಿ ಲಡಾಖ್ 2 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಆಗಮಿಸಿದ್ದಾರೆ ಎಂದು ನೀತಿ ಆಯೋಗ ತಿಳಿಸಿದೆ. ಜೂನ್ ಒಂದೇ ತಿಂಗಳಲ್ಲಿ ಪ್ರವಾಸಿಗರ ಆಗಮನದಲ್ಲಿ 43% ಏರಿಕೆ ಕಂಡುಬಂದಿದೆ ಎಂದು ವರದಿ ಮೂಲಕ ಬಹಿರಂಗಗೊಂಡಿದೆ. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಪ್ರವಾಸೋದ್ಯಮದ ಪ್ರಗತಿ ಮತ್ತು ಸರಳ ವೀಸಾ ಕ್ರಮಗಳು ಈ ಪ್ರಗತಿಗೆ ಕಾರಣ ಎಂದು ಆಯೋಗ ವರದಿಯಲ್ಲಿ ಉಲ್ಲೇಖಿಸಿದೆ. ಭಾರತದ ಡಿಜಿಟಲ್ ನೀತಿ ಕೂಡ ಪ್ರವಾಸಿಗರ ಪ್ರಯಾಣವನ್ನು ಸುಗಮಗೊಳಿಸಿದೆ ಎಂದು ನೀತಿ ಆಯೋಗ ತಿಳಿಸಿದೆ. ಐತಿಹಾಸಿಕ ಮತ್ತು ಸುಂದರ ಕರಾವಳಿ ನಗರವಾದ ಕೆಡಿಸ್ ನಗರವನ್ನು ಪಶ್ಚಿಮ ಯುರೋಪಿನ ಅತ್ಯಂತ ಹಳೆಯ ನಗರ ಎಂದು ಪರಿಗಣಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ ಇದನ್ನು ಗಾದಿರ್ ಎಂದು ಕರೆಯಲಾಗ್ತಾ ಇತ್ತು. ವಿಶ್ವ ಪ್ರಸಿದ್ಧ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ತನ್ನ 4 ಪ್ರಮುಖ ಸಮುದ್ರಯಾನಗಳಲ್ಲಿ 2 ಯಾನಗಳನ್ನು ಇದೇ ಕೆಡಿಸ್ ಬಂದರಿನಿಂದ ಆರಂಭಿಸಿದ್ದ. ನಗರವು ಕ್ಯೂಬಾ ದೇಶದ ರಾಜಧಾನಿ ಹವಾನಾ ನಗರವನ್ನು ಹೋಲುತ್ತದೆ. ಇಲ್ಲಿನ ಕರಾವಳಿ ರಸ್ತೆ ಮತ್ತು ಹಳೆಯ ಕಟ್ಟಡಗಳ ವಿನ್ಯಾಸ ಹವಾನದಂತೆಯೇ ಇರುವುದರಿಂದ ಜೇಮ್ಸ್ ಬಾಂಡ್ ಚಿತ್ರ ದಿ ಅನದರ್ ಡೇ ಸೇರಿದಂತೆ ಹಲವು ಹಾಲಿವುಡ್ ಸಿನಿಮಾಗಳಿಗೆ ಹವಾನಾ ನಗರದ ಬದಲಿಗೆ ಕೆಡಿಸ್ನಲ್ಲೇ ಚಿತ್ರೀಕರಣ ಮಾಡಲಾಗಿದೆ. ಹಾಗಾದ್ರೆ ಕೆಡಿಸ್ ನಗರ ಯಾವ ದೇಶದಲ್ಲಿದೆ? ನೇಪಾಳದ ಕೋರ್ಟ್ ಆನೆಗಳ ಕುರಿತು ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ಆನೆಗಳು ಕೇವಲ ವಾಣಿಜ್ಯ ಆಸ್ತಿಯಲ್ಲ, ವನ್ಯ ಲೋಕದ ಅತ್ಯಂತ ಸೂಕ್ಷ್ಮ ಜೀವಿಗಳು ಎಂಬ ಅಭಿಪ್ರಾಯವನ್ನ ನೇಪಾಳ ಕೋರ್ಟ್ ತಿಳಿಸಿದೆ. ಇದರ ಜೊತೆಗೆ ಆನೆಗಳನ್ನು ಸರಪಳಿಯಲ್ಲಿ ಬಂಧಿಸುವುದನ್ನು ತಡೆಯಲು ಮತ್ತು ಪ್ರವಾಸೋದ್ಯಮದಲ್ಲಿ ಆನೆ ಸವಾರಿಯನ್ನ ಹಂತ ಹಂತವಾಗಿ ನಿಲ್ಲಿಸಲು ನೇಪಾಳ ಸರ್ಕಾರಕ್ಕೆ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಆನೆ ಅಳಿವಿನಂಚಿನಲ್ಲಿರುವ ಪ್ರಭೇದ, ಹೀಗಾಗಿ ಅವುಗಳ ಸಂರಕ್ಷಣೆ ಅವಶ್ಯಕವಾಗಿದೆ. ಆನೆಗಳನ್ನು ರಕ್ಷಿಸಲು ಸರ್ಕಾರ ಸಮಗ್ರ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಆದೇಶವನ್ನ ನೀಡಿದೆ. ನಮ್ಮ ಜನಕ್ಕೆ ಏನೇ ಹೇಳಿದ್ರೂ ತಮ್ಮ ಚಾಳಿಯನ್ನ ಮಾತ್ರ ಬಿಡೋದೇ ಇಲ್ಲ. ಇದು ನಾವು ಹೇಳಿದ್ದಲ್ಲ, ಬದಲಿಗೆ ಕಾಶ್ಮೀರದ ಸ್ಥಳೀಯರು ಪ್ರವಾಸಿಗರಿಗೆ ಹೇಳಿರುವ ಮಾತು. ಕಾಶ್ಮೀರದ ಬಂಡಿಪೋರಾದ ಗುರೇಜ್ನಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಗಣನೀಯವಾಗಿ ವೃದ್ಧಿಸುತ್ತಿರುವುದರಿಂದ ಸ್ಥಳೀಯರಿಗೆ ಆರ್ಥಿಕ ಬಲ ಮತ್ತು ಉದ್ಯೋಗಾವಕಾಶವನ್ನು ಹೆಚ್ಚಿಸಿದೆ. ಆದರೆ ಪ್ರವಾಸಿಗರ ಸಂಖ್ಯೆಯಿಂದ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆಯನ್ನು ಹೆಚ್ಚಿಸಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಗುರೇಜ್ನ ನಿರ್ಮಲ ನೈಸರ್ಗಿಕ ಸೌಂದರ್ಯವನ್ನು ಉಳಿಸಿಕೊಳ್ಳಲು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ತುರ್ತಾಗಿ ಸುಧಾರಿಸುವ ಅಗತ್ಯವಿದೆ. ಜೊತೆಗೆ ಈ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣ ನಿಷೇಧಿಸಿ ಎಂದು ಸ್ಥಳೀಯರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಕಾಳುಮೆಣಸಿನ ರಾಣಿ ಚೆನ್ನಭೈರಾದೇವಿಯ ರಾಜಧಾನಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.